ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ಸತ್ಯವೇದದ ಸತ್ಯ ವಚನ ಅಂತ ಹೇಳತಕ್ಕಂಥ ಒಂದು ಭಾಗದಡಿಯಲ್ಲಿ ನಾನು ಕೊಡುವಂತ ಒಂದು ವಾಕ್ಯ, ನೀವು ಇಂದಿನ ಒಂದು ಪಿಕ್ಚರ್ ಅನ್ನು ನೋಡಿ. ಇದರಲ್ಲಿ ದೇವರ ಹತ್ತಿರ ಬರುವಂತ ವ್ಯಕ್ತಿಗಳೆಷ್ಟು, ಪಾಸ್ಟರ್ ಸ್ವರ ಕೇಳಿ ಪಾಸ್ಟರ್ ಹತ್ರ ನಿಂತುಕೊಳ್ಳುವಂತವ್ರು ಎಷ್ಟು ಜನ ಅಂದ್ರೆ ಸೈತಾನನ ಹತ್ತಿರ ಹೋಗ್ಲಿಕ್ಕೋಸ್ಕರ ದೇವರ ಸ್ವರವನ್ನು ಬಿಟ್ಟು ಪಾಸ್ಟರ್ ಸ್ವರವನ್ನು ಕೇಳುವಂತ ಎಷ್ಟು ಜನ, ಹಾಗೇನೆ ಪಾಸ್ಟ್ ಕೊಡುವಂತ ಸತ್ಯ ಬೋಧನೆಗೆ ವಿರೋಧವಾಗಿ ನಿಂತು ಸೈತಾನ ಹತ್ರ ಹೋಗುವಂತ ಎಷ್ಟು ಜನ, ಮತ್ತು ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋಗಿ ಸೈತಾನ ಹತ್ರ ಹೋಗುವಂತ ಎಷ್ಟು ಜನ ಅಂತ ಹೇಳೋದ್ರ ಬಗ್ಗೆ ಇವತ್ತು ನಾವು ನೋಡಿಕೊಳ್ಳೋ ಪ್ರಿಯರೇ. ಇದರಲ್ಲಿ ನಮ್ಮಲ್ಲಿ ಯಾರಾದ್ರೂ ಇದ್ರೆ ನಾವು ಇವತ್ತು ತಿದ್ದಿಕೊಂಡು ದೇವರ ರಾಜ್ಯವನ್ನು ಮೇಂಪಡಿಸೋಣ ಪ್ರಿಯರೇ. ಇವತ್ತು ಸತ್ಯ ಸಭೆ ಅಂತಂದ್ರೆ ದೇವರ ವಾಕ್ಯವನ್ನ ಇದ್ದಕ್ಕಿದ್ದ ಹಾಗೆ ಬೋಧಿಸುವಂತ ಸಭೆ ಸತ್ಯ ಸಭೆ ಆಗಿದೆ. ಇವತ್ತು ಆತ್ಮಗಳು ಎಲ್ಲಿ ಬಿಟ್ಟೋಗ್ಬಿಡ್ತಾರ ಅಂತ ಹೇಳಿ ಬರೀ ಆಶೀರ್ವಾದದ ವಾಕ್ಯ ಕೊಡೋದು, ಅದ್ಭುತಗಳ ವಾಕ್ಯ ಕೊಡೋದೇ ಆದ್ರೆ ಅದು ಸತ್ಯ ಸಭೆ ಅಲ್ಲ ಪ್ರಿಯರೇ. ಅದ್ಭುತಗಳ ವಾಕ್ಯ ಬೇಕು, ಆಶೀರ್ವಾದದ ವಾಕ್ಯ ಬೇಕು, ಹಾಗೇನೆ ನ್ಯಾಯ ತೀರ್ಪಿನ ಬಗ್ಗೆನೂ ಕೂಡ ವಾಕ್ಯ ಬೇಕು ಪ್ರಿಯರೇ. ತಪ್ಪಾಗಿ ನಡೆದವರಿಗೆ, ಪಾಪದಲ್ಲಿ ನಡೆದವರಿಗೆ ದೇವರ ನ್ಯಾಯ ತೀರ್ಪು ಇದೆ. ತಪ್ಪಾಗಿ ನಡೆದವರಿಗೆ, ಪಾಪದಲ್ಲಿ ನಡೆದವರಿಗೆ ದೇವರ ನ್ಯಾಯ ತೀರ್ಪು ಇದೆ ಅಂತ ಎತ್ತಿ ಹೇಳುವಂತ ಸಭೆ ನಿಜವಾದಂತ ಸತ್ಯ ಸಭೆ ಆಗಿದೆ ಪ್ರಿಯರೇ. ಆತ್ಮಗಳು ಬಿಟ್ಟೋಗ್ಬಿಡ್ತಾರೆ ಅಂತ ಹೇಳಿ ಪಾಸ್ಟರ್ಸ್ಗಳು ಇವತ್ತು ಏನ್ ಮಾಡ್ತಾರೆ ಗೊತ್ತಾ, ಸರ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಬೇಕಾಗಿಲ್ಲ. ನನಗೆ ಒಬ್ಬರು ಪಾಸ್ಟರ್ ಹೇಳಿದ್ರು, ನಿನ್ನ ಸಭೆಯಲ್ಲಿ ಜನಗಳು ಕಡಿಮೆ ಆದ್ರೂ ಪರವಾಗಿಲ್ಲ, ನೀನು ಇದ್ದದನ್ನ ಇದ್ದ ಹಾಗೆ ಬೋಧಿಸು. ನಿನ್ನ ಕುಟುಂಬಕ್ಕೆ ಆಗ್ಲಿ ಅಥವಾ ನಿನ್ನ ಸಭೆಗೆ ಬರುವಂತ ವ್ಯಕ್ತಿಗಳಿಗೆ ಆಗ್ಲಿ ನೀನು ಇದ್ದದನ್ನ ಇದ್ದ ಹಾಗೆ ಬೋಧಿಸಿದ್ರೆ ಮಾತ್ರ ನಿಜವಾದ ಬೋಧಕ ಅನ್ಸ್ಕೊಳ್ತೀಯ. ಯಾಕೊಬ್ಬ 3:1 ಬರ್ತಿದೆ, ಬೋಧಕರೇ ನಿಮಗೆ ಹೆಚ್ಚಿನ ತೀರ್ಪಾಗುವುದು ಅಂತೇಳಿ. ಇಲ್ಲಿ ನೀವು ಸರ್ಕಸ್ ಮಾಡಿ ಆತ್ಮಗಳಿಗೋಸ್ಕರ ಒದ್ದಾಡದೆ ಆದ್ರೆ ಬೋಧಕರಾದಂತ ನಮಗೆ ಹೆಚ್ಚಿನ ತೀರ್ಪುಗಳಾಗ್ತದೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ಬರೆದ ಮೇಲೆ ನಾವು ಯಾಕೆ ಸುಮ್ಮನಾದ್ರೂ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬೇಕು? ಹಾಗಾದ್ರೆ 2 ತಿಮೋಥಿ 4ನೇ ಅಧ್ಯಾಯ 3 ಮತ್ತು 4 2, 3 ಮತ್ತು 4ನೇ ವಾಕ್ಯವನ್ನು ನಾವು ಗಮನಿಸಿಕೊಳ್ಳೋ ಪ್ರಿಯರೇ. ಇದರಲ್ಲಿ ಬರ್ತದೆ 2 ತಿಮೋಥಿ 4ನೇ ಅಧ್ಯಾಯ 2, 3, 4. ದೇವರ ವಾಕ್ಯವನ್ನ ಸಾರು. ಸಭೆಯಲ್ಲಾಗಿರ್ಬೋದು, ರೋಡಲ್ಲಾಗಿರ್ಬೋದು, ಎಲ್ಲದರಾಗಿರ್ಬೋದು. ಅನುಕೂಲವಾದ ಕಾಲದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಏಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರುತ್ತದೆ. ಅದರಲ್ಲಿ ಅವರು ತೀಟ ಕಿವಿಗಳು ಉಳ್ಳವರಾಗಿ ತಮ್ಮ ದುರಾಸೆಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳರು. ಅವರು ಸತ್ಯ ಬೋಧನೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳೋದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯದಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನ ತಾಳಿಕೋ. ಇದು ತಿಮೋಥೆಯನಿಗೆ ಪೌಲನು ಹೇಳತಕ್ಕಂತ ಮಾತು. ಇದು ಇವತ್ತು ನಮಗೆ ಅನ್ವಯ ಮಾಡಿ ನಾವು ಹೇಳಿಕೊಳ್ಳೋದಾದ್ರೆ ಪ್ರಿಯರೇ, ನಾವು ನಿಜವಾದಂತ ದೇವರ ಸೇವಕರೇ ಆದ್ರೆ ಅನುಕೂಲ ಇರುವಂತ ಕಾಲದಲ್ಲೂ ಅನುಕೂಲ ಇಲ್ಲದಂತ ಕಾಲದಲ್ಲೂ ನಾವು ಸುವಾರ್ತೆಯನ್ನು ಸಾರಬೇಕು. 1ನೇ ಪಾಯಿಂಟ್. 2ನೇದಾಗಿ ನಾವು ಸುವಾರ್ತೆ ಸಾರುವಾಗ ದೀರ್ಘ ಶಾಂತಿಯಿಂದ ಸಾರಬೇಕು. ಯಾಕಂದ್ರೆ ಆ ಪಾಪವನ್ನು ನಾನು ಕೂಡ ಮಾಡ್ತಾ ಇದ್ದೆ. ಅದಕ್ಕೆ ಪಾಪಿಗಳನ್ನ ಕಂಡಾಗ ತಕ್ಷಣ ಖಂಡಿಸ್ಬಿಡೋದಲ್ಲ, ಅವ್ರನ್ನ ಪ್ರೀತಿಯಿಂದ ದಾರಿ ತರಬೇಕು. ಆದ್ರೆ ಆಲಯಕ್ಕೆ ಬಂದು ಸತ್ಯವನ್ನ ತಿಳಿದು ಕೂಡ ಪಾಪ ಮಾಡ್ತಾರೆ ನೋಡಿ, ಅಂತವರಿಗೆ ಖಂಡಿಸು, ಗದರಿಸಿ, ಎಚ್ಚರಿಸು ಸ್ವಾಮಿ ಹೇಳ್ತಿದ್ದಾರೆ. ಪ್ರಪ್ರಥಮವಾಗಿ ಬರತಕ್ಕಂಥ ವ್ಯಕ್ತಿಗಳನ್ನ ನಾವು ದೀರ್ಘ ಶಾಂತಿಯಿಂದಲೂ, ಪ್ರೀತಿಯಿಂದಲೂ, ತಾಳ್ಮೆಯಿಂದಲೂ ಅವ್ರು ಮಾಡೋ ತಪ್ಪುಗಳನ್ನ ಸಹಿಸಿಕೊಂಡು ನಾವು ಅವ್ರನ್ನ ದೇವರ ರಾಜ್ಯಕ್ಕೆ ಸೇರಿಸಿ ಪ್ರಯತ್ನ ಪಡಬೇಕು. ಆದ್ರೆ ಚರ್ಚಿಗೆ ಬಂದು 2 ವರ್ಷ, 3 ವರ್ಷ, 5 ವರ್ಷ ಆಗಿ ಇಡೀ ಬೈಬಲ್ನ ಅರ್ಧ ಕುಡ್ದಿದ್ದೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ತಪ್ಪು ಮಾಡಿದಾಗ ನಾವು ಅವ್ರಿಗೆ 1 ಸಲ ದೀರ್ಘ ಶಾಂತಿಯಿಂದ ಹೇಳುವ, 2 ಸಲ ದೀರ್ಘ ಶಾಂತಿಯಿಂದ ಹೇಳುವ ಪ್ರಿಯರೇ, ಕೊನೆಗೆ ಏನ್ ಬೇಕಂತಂದ್ರೆ ಅವ್ರನ್ನ ಖಂಡಿಸ್ಬೇಕಂತೆ. ನೋಡು, ನೀನು ಈ ತರ ಮಾಡ್ತಾರೆ ಸರಿಯಲ್ಲ ಅಂತೇಳಿ. ಆವಾಗ ಅದಕ್ಕೆ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಸ್ವಸ್ಥ ಬೋಧನೆ ಸಹಿಸಲಾರದ ಕಾಲವೂ ಬರ್ತದೆ. ಅವರು ತೀಟ ಕಿವಿಗಳುಳ್ಳವಾಗಿ ತಮ್ಮ ದುರಾಸೆಗೆ ಅನುಕೂಲಕರವಾದ ಉಪದೇಶಕರನ್ನ ಇಟ್ಟುಕೊಳ್ಳುವರು. ಇದು ನನ್ನ ಸಭೆಯಲ್ಲೂ ಕೂಡ ಆಗಿದೆ. ನಾ ಇದ್ದಾಗ ಹೇಳಿದಾಗ ಒಬ್ರು IPC ಪಾಸ್ಟರ್ ಅವರು ಬಂದ್ರು, ನಮ್ಮ ಆತ್ಮಗಳೆಲ್ಲ ಹಂಗೇನೆ ದೋಚ್ಕೊಂಡು ಹೋದ್ರು. ಅಯ್ಯೋ, ನಿಮ್ಗೆ ಆ ಥರನ? ನಮ್ಮಲ್ಲಿ ಆ ಥರ ಇಲ್ಲಪ್ಪ, ನಾವು ಪ್ರೀತಿಯಿಂದಾನೇ ಮಾತಾಡೋದು, ಕ್ರಿಸ್ತನ ಪ್ರೀತಿಯನ್ನೇ ಕೊಡ್ತಿದ್ದಲೆ ಕರ್ಕೊಂಡೋದ್ರು. ಈಗ ಒಬ್ಬೊಬ್ಬರೇ ಫೋನ್ ಮಾಡ್ತಾರೆ, ಪಾಸ್ಟ್ರೇ ನಾನು ನಿಮ್ಮ ಸಭೆಗೆ ವಾಪಸ್ ಬರ್ತೀನಿ ಅಂತೇಳಿ. ಇದು ಸತ್ಯ ನೋಡಿ ಪ್ರಿಯರೇ. ನಮ್ಮ ಆತ್ಮಗಳು ಎಲ್ಲಿಗೆ ಬಿಟ್ಟೋಗಿದ್ರು ಕೂಡ ಅವರು ವಾಪಸ್ ಬಂದೇ ಬರ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಸಭೆನೇ ಸಾಕ್ಷಿಯಾಗಿದೆ ಪ್ರಿಯರೇ. ಅವ್ರು ಬಿಟ್ಟೋಗ್ಬಿಟ್ರಲ್ಲ ಅಂತ ದುಃಖ ಪಡಬೇಡಿ, ಬಿಟ್ಟೋಗ್ಬಿಟ್ರಲ್ಲ ಅಂತ ದುಃಖ ಪಡಬೇಡಿ. ತಡೆದು ನಿಲ್ಲಿಸಕ್ ಪ್ರಯತ್ನ ಪಡೋಣ. ತಡೆದು ನಿಲ್ಲಿಸಿದ್ರು ಕೂಡ ಅವ್ರು ಹೋಗ್ತೀನಿ ಅಂತ ಹೇಳ್ತಾರ, ಧಾರಾಳವಾಗಿ ಹೋಗ್ಬೋದು. ಯಾಕಂದ್ರೆ ಅವರು ಒಬ್ಬರಿಂದ ಇಡೀ ಸಭೆ ಹಾಳಾಗೋದಕ್ಕಿಂತ ಅವರು ಆ ಒಂದು ವ್ಯಕ್ತಿಗಳಿಂದ, ಒಬ್ಬರಂತಲ್ಲ, ಸಭೆಯಲ್ಲಿ ಒಂದು ಗುಂಪು ಆಗ್ತದೆ, ಆ ಗುಂಪುಗಳಿಂದ ಸಭೆಗೆ ತೊಂದರೆ ಬರೋದಕ್ಕಿಂತ ಅಂಥವ್ರು ಹೋದ್ರೂ ತುಂಬಾ ಒಳ್ಳೇದು. ಅವ್ರು ಮರಳಿ ಬಂದಾಗ ಪ್ರೀತಿಯಿಂದ ಸೇರಿಸ್ಕೋಬೇಕು, ಅವ್ರನ್ನ ನೋಯಿಸಬಾರ್ದು. ಇವತ್ತು ಮರಳಿ ಬರ್ತಾ ಇದ್ದಾರೆ, ಸ್ತೋತ್ರ ಪ್ರಿಯರೇ, ಅವ್ರನ್ನ ಪ್ರೀತಿಯಿಂದ ಸೇರಿಸ್ಕೊಳ್ಳೇಬೇಕು. ಆದರೆ ನನಗೆ ಒಬ್ರು ಪಾಸ್ಟರ್ ಹೇಳಿದ್ರು, ನೀನು ಅತ್ತೆ ಆತ್ಮಗಳಾಗಿದ್ರು ಕೂಡ ಅವ್ರನ್ನ
ಪ್ರೀತಿಯಿಂದ ಕಾಣು, ಆದರೆ ಹೇಳುವಂತ ವಿಷಯವನ್ನ ಮುಚ್ಚುಮರೆ ಮಾಡಬೇಡ, ಸತ್ಯವನ್ನೇ ಹೇಳು, ಯಾಕೆಂದ್ರೆ ದೇವರ ನ್ಯಾಯ ತೀರ್ಪಿಗೆ ನೀನು ಒಳಗಾಗಬೇಡ ಅಂತ ಹೇಳೋದು ಒಂದು ಬೋಧನೆ ಹೇಳಿದ್ರು ಪ್ರಿಯರೇ. ಇವತ್ತು ಏನಾಗಿದ್ದಾರೆ, ದೇವರ ಸ್ವರ ಅವರಿಗೆ ಇಷ್ಟ ಇಲ್ಲ, ಲೋಕದ ಸ್ವರ, ಆ ಕಡೆ ಲೋಕನೂ ಬೇಕು ಈ ಕಡೆ ಪರಲೋಕನೂ ಬೇಕು ಅಂತ ಹೇಳಿದಾಗ ಸಭಾಪಾಲಕರಾದಂಥ ನಾವುಗಳು ಖಂಡಿಸಬೇಕು, ಗದರಿಸಬೇಕು, ಎಚ್ಚರಿಸಬೇಕು. ಆದ್ರೆ ಮೇಲ್ಗಡೆ ವಾಕ್ಯದಲ್ಲಿ ಬರೆದು ದೀರ್ಘ ಶಾಂತಿ ಅಂತೇಳಿ ದೀರ್ಘ ಶಾಂತಿನ ಬಿಡಬಾರ್ದು, ಅವರನ್ನು ನೋಯಿಸಬಾರ್ದು, ಸೂಕ್ಷ್ಮವಾಗಿ ಸ್ಮೂತ್ ಆಗಿ ಹೇಳೋಣ. ಅದಕ್ಕೆ ದಾರಿ ಬರಲಿಲ್ಲ ಖಂಡಿಸೋಣ, ಗದರಿಸೋಣ, ಎಚ್ಚರಿಸೋಣ. ಅಲ್ಲಿಂದ ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಎರಡನೇ ಭಾಗಕ್ಕೆ ಬಂದಾಗ ಪಾಸ್ಟರ್ಸ್ಗಳ ಹತ್ತಿರ ಬಂದಾಗ ಅಲ್ಲಿ ಸ್ವಸ್ಥ ಬೋಧನೆ, ಸತ್ಯ ಬೋಧನೆ ಯಾವ ಪಾಸ್ಟರ್ ಮಾಡ್ತಾರೋ ಆ ಸಭೆಯಲ್ಲಿ ಜನಗಳು ನಿಜವಾಗಿ ಕಡಿಮೆ, ನಿಲ್ಲೋದಿಲ್ಲ. ಜನ ಗುಂಪು ಗುಂಪಾಗಿ ಜಾಸ್ತಿ ಬರ್ತಾ ಇರೋ ಸಭೆಗಳಿಗೆಲ್ಲ ನಾನು ಕೆಟ್ಟ ಸಭೆ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲಿ ಅದ್ಭುತಗಳ ಬಗ್ಗೆ, ಎಲ್ಲಿ ಆಶೀರ್ವಾದದ ಬಗ್ಗೆ ಹೆಚ್ಚಾಗಿ ಬೋಧನೆ ಮಾಡ್ತಾರೋ ಆ ಜಾಗದಲ್ಲಿ ಆತ್ಮಗಳ ಸಂಖ್ಯೆ ಜಾಸ್ತಿ. ನಾ ತುಂಬಾ ಖುಷಿ ಪಡ್ತಕ್ಕಂಥ ಪಾಸ್ಟರ್ ಇದ್ದಾರೆ, ಬೆಳಿಗ್ಗೆ 6:30 ಗಂಟೆಯಿಂದ 7 ಗಂಟೆ ಬರ್ತಾರಲ್ಲ ಸತೀಶ್ ಪಾಸ್ಟರ್ ಕಲ್ವಾರಿ ಟೆಂಪಲ್ ಅವರು. ಅವರ ವಚನವನ್ನ ಕೇಳಿದಾಗ ಪಾಸ್ಟರ್ಸ್ಗಳಿಗೆ ಕೂಡ ಚುಚ್ಚಿದಂಗೆ ಆಗ್ತದೆ. ಒಳ್ಳೆ ಉತ್ತಮವಾದಂಥ ರೀತಿಯಲ್ಲಿ, ಶುದ್ಧವಾದಂಥ ರೀತಿಯಲ್ಲಿ, ಈ ಚುಚ್ಚುವಂತ ರೀತಿಯಲ್ಲಿ, ಅವರು ಪ್ರೀತಿಸುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅದರಿಂದ ಎಷ್ಟೋ ಜನಗಳು ಬದಲಾಗ್ತಾರೆ. ನಾನು ನಮ್ಮ ಸಭೆಯವರಿಗೆ ಸಾಕ್ಷಿ ಕೊಡೋದು ಏನು ಅಂತಂದ್ರೆ, ದಯವಿಟ್ಟು ಅವ್ರ ವಾಕ್ಯವನ್ನ ಕೇಳಿ. ನಾವು ಏನಾದ್ರು ಖಂಡಿಸಿದ್ರೆ ಚರ್ಚ್ ಬಿಟ್ಟೋಗ್ತೀರಾ, ಟಿವಿಲಿ ಅವ್ರು ಹೇಳಿದಾಗ ನೀವು ಯಾಕೆ ಚರ್ಚ್ ಬಿಟ್ಟೋಗೋದಿಲ್ಲ, ಈ ಪ್ರಶ್ನೆನ ನಾವು ಕೇಳ್ತೀವಿ ಪ್ರಿಯರೇ. ಇರ್ಲಿ ಪ್ರಿಯರೇ, ನಮಗೆ ನನ್ನ ಒಬ್ಬನ ಬೋಧನೆ ಸೇರಿ ಅಂತ ಹೇಳ್ಬಾರ್ದು, ನನಗಿಂತ ಕೆಲವು ಜನಗಳ ಬೋಧನೆಯನ್ನು ಕೂಡ ನಾವು ಕೇಳಬೇಕಾಗಿದೆ. ಆದರೆ ಸಭೆ ಮಾತ್ರ ಒಂದೇ ಆಗಿರ್ಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಯಾವ ಸಭೆಯಲ್ಲಿ ಆತ್ಮಗಳನ್ನ ತಿದ್ದುತ್ತಾರೋ ಆ ಸಭೆಯವರು ಹೋಗಿ ಇನ್ನೊಬ್ಬರು ಸಭೆಯ ಜೊತೆ ಅಯ್ಯೋ ನಮ್ಮ ಪಾಸ್ಟರ್ ಹಿಂಗೆ ಹಂಗೆ ಅಂತ ಹೇಳ್ತಾರ. ಆಗ ಆ ಪಾಸ್ಟರ್ಗೆ ಹೋಗಿ ಇವ್ರು ಹೋಗಿ ಹೇಳ್ತಾರ, ಆ ಪಾಸ್ಟರ್ ಸಭೆಯವ್ರಿಗೆ ಹೇಳ್ತಾರ, ಆ ಪಾಸ್ಟರ್ ಮೇಲೆ ಇವ್ರ ಮನೆಗೆ ಬರಕ್ ಸ್ಟಾರ್ಟ್ ಆಗ್ತಾರೆ. ಅಯ್ಯೋ ನೀವು ಅಲ್ಲಿಗೆ ಹೋಗ್ಬೇಡಿ, ನಾನೇ ಬರ್ತೀನಿ, ನಾನೇ ನಿಮ್ಗೆ ವಿಶ್ವಾಸ, ನಮ್ಮ ಸಭೆ ಬನ್ನಿ ಅಂತ. ಬಂದು 2 ವರ್ಷ 3 ವರ್ಷ ಕಳೆದ ಮೇಲೆ ನಿಜವಾದ ಅವರ ಬುದ್ಧಿನ ತೋರಿಸ್ತಾರೆ. ಯಾವ ತರ ಅಂದರೆ, ದೇವ್ರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ನಡುವೆ ಕುರಿಗಳ ವೇಷ ಹಾಕಿರ್ತಕ್ಕಂಥ ತೋಳಗಳು ಬರ್ತದೆ, ಸ್ವಲ್ಪ ಎಚ್ಚರ ಅಂತೇಳಿ. ಅಪೊಸ್ತಲರ ಕಥೆ 20ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರೆದಿದೆ. ದೇವರು ಸ್ವಾರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಹಾಳು ಮಾಡೋಕ್ಕೋಸ್ಕರ ಕೆಲವೊಂದು ಸಭಾಪಾಲಕರುಗಳಿದ್ದಾರೆ. ಅಂತ ಸಭೆಗೇನೆ ಆಯ್ಕೆ ಮಾಡ್ಕೊಂಡು ಹೋಗುತ್ತ ಜನಗಳಿದ್ದಾರೆ. ಅದೇ ಪಾಸ್ಟರ್ ಹತ್ತಿರ ಹೋಗುವಂತ ಜನಗಳು, ಅವರು ಪರಲೋಕಕ್ಕೂ ಸೇರೋದಿಲ್ಲ. ಪಾಸ್ಟರ್ ಸ್ವರ ಕೇಳಬೇಕು, ಆದ್ರೆ ಪಾಸ್ಟರ್ ಸ್ವರದಲ್ಲಿ ಪವಿತ್ರ ಆತ್ಮನ ವಚನ ಇದೆಯಾ ಅಂತ ಕಂಡುಹಿಡಿಬೇಕು. ಅಪೊಸ್ತಲರ ಕಥೆಯಲ್ಲಿ ಬರೆದಿದೆ, ಬೆರೆಯ ಪಟ್ಟಣದವರು ಅವ್ರ ಶಾಸ್ತ್ರ ವಚನಗಳು ಸರಿ ಇದೆಯಾ ಅಂತ ಮನೇಲಿ ಹೋಗ್ಬಿಟ್ಟು ಶೋಧಿಸ್ತಿದ್ರಂತೆ. ನೀವು ಪಾಸ್ಟ್ ಹೇಳಿ ಸರಿ, ನಾನು ನಿಜ ಅಂತ ಮನೇಲಿ ಹೋಗ್ಬಿಟ್ಟು ಶೋಧಿಸಿ, ಸತ್ಯ ಅಂದರೆ ಅಂತ ಪಾಸ್ಟ್ರಿಗೆ ಬೆಂಬಲ ಕೊಡಬೇಕು. ಹಾಗೇನೆ ಸೈತಾನ ಸ್ವರ ಯಾವ ತರ ಅಂದರೆ ಪ್ರಿಯರೇ, ಈ ಕಡೆ ದೇವ್ರ ವಾಕ್ಯಕ್ಕೂ ಓಕೆ ಮಾಡೋದಿಲ್ಲ, ಈ ಕಡೆ ಪಾಸ್ಟರ್ ವಾಕ್ಯಕ್ಕೂ ಓಕೆ ಮಾಡೋದಿಲ್ಲ. ಇವರಿಗೆ 2 ವರ್ಷ ಕಳೆದು ಬಿಟ್ರೆ ಸಾಕು, ಇವರೇ ಪಾಸ್ಟರ್ ಆಗಕ್ಕೆ ಟ್ರೈ ಮಾಡ್ತಾರೆ. ಇವರಿಗೆ ಬೋಧನೆ ಕೊಡಬೇಕು, ಇಲ್ಲ ಅಂದ್ರೆ ಚರ್ಚ್ ಬಿಟ್ಟು ಹೋಗ್ತಾರೆ. ಯೋಹಾನ 10:10 ಬರೆದಿದೆ, ಕಳ್ಳನ ಕದ್ದುಕೊಳ್ಳೋದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ ಹೊರತು ಯಾವತ್ತಕ್ಕೂ ಬರೋದಿಲ್ಲ ಅಂತೇಳಿ. ಆ ಕಳ್ಳ ಯಾರು? ದೇವರ ಒಂದು ಪ್ರಸನ್ನತೆಯಿಂದ ಕದಿಯುವಂತ ಕಳ್ಳನೇ ಆ ಸೈತಾನ. ಸಭಾಪಾಲಕರು ಕೊಡುವಂತ ಉತ್ತಮವಾದಂತಹ ಸತ್ಯವಾದ ಬೋಧನೆಗಳಿಗೆ ಕಿವಿಗೊಡದಂತೆ ಮಾಡಿ ಅವರ ವಿರುದ್ಧವಾಗಿ ಪ್ರತಿಭಟನೆಗೆ ನಿಲ್ಲಿಸಿ ಅಂತ ಆತ್ಮಗಳನ್ನ ಕದ್ದುಕೊಳ್ಳುವಂತವನೇ ಈ ಸೈತಾನ ಆಗಿದ್ದಾನೆ ಪ್ರಿಯರೇ. ಅವನು ಕದ್ದುಕೊಳ್ಳಕ್ ಬರ್ತಾನೆ, ಸಭೆನ ಕುಯ್ದು ಹಾಳು ಮಾಡಕ್ ಬರ್ತಾನೆ. ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಸಭೆಗಳಲ್ಲಿ ನೀವು ಪರಿಶೀಲನೆ ಮಾಡಿ, ದಯವಿಟ್ಟು ನೀವು ಹೋಗುವಂತ ಸಭೆಗಳನ್ನ ಬಿಟ್ಟು ಇನ್ನೊಂದು ಸಭೆಗೆ ಹೋಗಬೇಡಿ. ಅಕಸ್ಮಾತ್ ಹೋಗ್ಬೇಕಿದ್ರು ಕೂಡ ನಿಮ್ಮ ಪಾಸ್ಟರ್ ಪರ್ಮಿಷನ್ ಇಲ್ಲದೇ ಹೋಗಬೇಡಿ. ಅಕಸ್ಮಾತ್ ಬೇರೆ ಸಭಾಪಾಲಕರುಗಳೇ ನೀವು ಬೇರೆ ಸಭೆಯಿಂದ ಬರೋದು ಆತ್ಮಗಳು ಬರದೆ ಆದರೆ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ. ನಿಮ್ಮ ಸಭೆಗೆ ಬರುವಂತ ಪ್ರತಿಯೊಂದು ಆತ್ಮಗಳ ಬಗ್ಗೆ ಎಚ್ಚರ ವಹಿಸಿ. ಬೇರೆ ಸಭೆಯಿಂದ ಬಂದಿರ್ತಕ್ಕಂಥ ಪಾಸ್ಟರ್ ಆದ್ರೆ ಆ ಪಾಸ್ಟರ್ ಕಷ್ಟಪಟ್ಟು ಅವ್ರನ್ನ ಬೆಳೆಸಿರ್ತಾರೆ, ಅದನ್ನ ಸಡನ್ ಆಗಿ ಬಂದ್ಬಿಟ್ರಲ್ಲ ಅಂತ ಕರ್ಕೊಬಿಡ್ಬಾರ್ದು. ಅವ್ರನ್ನ ಎನ್ಕ್ವೈರಿ ಮಾಡಿ ಅದೇ ಸಭೆಗೆ ವಾಪಸ್ ಕಳಿಸ್ಬೇಕು. ಯಾಕಂದ್ರೆ ಒಂದು ಸ್ಕೂಲಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಮಗುನ ಇನ್ನೊಂದು ಸ್ಕೂಲಿಗೆ ಯಾವ ತರ ಸೇರ್ಸಕ್ಕಾಗೋದಿಲ್ವೋ ಆ ಸ್ಕೂಲಿಗೆ ಸೇರಿದ್ರು ಕೂಡ ಅವ್ರು ಹೇಳ್ತಾರೆ, ನಿನ್ನ ಸ್ಕೂಲ್ ಎಲ್ಲಪ್ಪ ಅಡ್ಮಿಷನ್ ಆಗಿದೆ ಅಲ್ಲಿಗೆ ಹೋಗು ಅಂತ ಹೇಳಿದಾಗೆ, ಒಂದು ಆಫೀಸಲ್ಲಿ ಕೆಲಸ ಮಾಡೋನು ಅವನು ಅದೇ ಆಫೀಸರ್ ಆಗಿದ್ರು ಕೂಡ ಇನ್ನೊಂದು ಆಫೀಸಲ್ಲಿ ಹೋಗಿ ಆ ಚೇರ್ ಮೇಲೆ ಕೂರಕ್ಕಾಗೋದಿಲ್ಲ. ಈಗ ಉದಾಹರಣೆ ಸಬ್ ರಿಜಿಸ್ಟರ್ ಆಫೀಸರ್ ಅಂತ ಇಟ್ಕೊಳ್ಳಿ, ಅವರಿಗೆ ಕೊಟ್ಟಂತ ಜಾಗದಲ್ಲಿ ಮಾತ್ರ ಮಾಡಬೇಕೇ ಹೊರತು ಪಕ್ಕದಲ್ಲಿರೋ ಇನ್ನೊಂದು ಆಫೀಸಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿಗೆ ಇನ್ನೊಬ್ಬರನ್ನ ನೇಮಕ ಮಾಡಿರ್ತಾರಲ್ವಾ, ಹಾಗೆ ಆಯಾ ಸಭೆಗಳಿಗೆ ಆಯಾ ಸಭಾಪಾಲಕರುಗಳನ್ನ ನೇಮಕ ಮಾಡಿದಾಗ ಆ ಸಭಾಪಾಲಕರ ಕೈಯಿಂದ ಇರ್ತಕ್ಕಂಥ ಆತ್ಮಗಳನ್ನ ಕದಿಬಾರದು. ಕದ್ದಾಗ ಏನಾಗ್ತದೆ, ಪಾಸ್ಟರ್ ಕೂಡ ಸೈತಾನ ಹತ್ರ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಪ್ರಿಯರೇ, ಈ ದೇವರ ಹತ್ತಿರ ಬರುವಂತರು ಯಾರು ಗೊತ್ತಾ? ಬೈಬಲ್ ಪುಸ್ತಕದಲ್ಲಿ ಸತ್ಯವಾಕ್ಯದ ಪ್ರಕಾರ ನಡೆಯುವಂತರು ದೇವರ ಹತ್ತಿರ ಬರ್ತಾರೆ. ಆದ್ರೆ ಬಹಳ ಕಡಿಮೆ ಜನ.
ಪಾಸ್ಟರ್ ಹತ್ರ ಬರೋರು ಯಾರು ಗೊತ್ತಾ? ಬೇರೆ ಆಶೀರ್ವಾದದ ಬೋಧನೆಗಳು, ಅದ್ಭುತಗಳ ಬೋಧನೆಗಳು ಮಾಡಿದಾಗ ಆ ಕಡೆ ದೇವರಿಗಿಂತ ಹೆಚ್ಚಾಗಿ ಬೆಲೆ ಕೊಡೋದು ಪಾಸ್ಟರ್ಗಳಿಗೆ ಕೊಡ್ತಾರೆ ನೋಡಿ. ಅದು ಪಾಸ್ಟರ್ ಹತ್ರ ಬಂದು ಸ್ವರ್ಗಕ್ಕೆ ಹೋಗದೇ ಇರತಕ್ಕಂಥ ಜನಗಳು. ಆದ್ರೆ ಪಾಸ್ಟರ್ ಸತ್ಯದ ಉಪದೇಶವನ್ನ ಮಾಡಿದ್ರು ಕೂಡ ಕೇಳದೇನೆ ಅವರಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಅವರ ಸಭೆಯನ್ನು ಬಿಟ್ಟು ಹೋಗುವಂತವ್ರು ನಿಜವಾಗಿ ಸೈತಾನ್ ಹತ್ರ ಹೋಗ್ತಾ ಇದ್ದಾರೆ ಅಂತ ಅರ್ಥ ಪ್ರಿಯರೇ. ಅವ್ರು ಎಷ್ಟು ದೊಡ್ಡ ಭಕ್ತರಾಗಿರ್ಬೋದು, ಆದ್ರೆ ಅವ್ರ ಒಳಗಡೆ ಹೊಟ್ಟೆ ಕಿಚ್ಚು, ಜಗಳ, ಕಿರಿಕಿರಿ, ಪಾಸ್ಟ್ಗಳು ಆ ಕಡೆ ಹೇಳೋದು ಅದೆಲ್ಲ ಮಾಡಿದಾಗ ನಿಜವಾಗಿ ಅವರು ಸೈತಾನ್ ಹತ್ರ ಇದ್ದಾರೆ ಅಂತ ಅರ್ಥ ಪ್ರಿಯರೇ. ಹಾಗಾದ್ರೆ ಸೈತಾನ ಕದ್ದುಕೊಳ್ಳಿಕ್ ಬರ್ತಾನೆ, ಕುಯ್ಯಕ್ ಬರ್ತಾನೆ, ಹಾಳು ಮಾಡಕ್ ಬರ್ತಾನೆ. ಆದ್ರೆ ಸ್ವಾಮಿ ಅದು ಕೆಳಗಡೆ ಹಾಕಿದ್ರೆ ನಾನು ಸಮೃದ್ಧಿಯನ್ನು ಮತ್ತು ಜೀವವನ್ನು ಕೊಡ್ಬೇಕು ಅಂತ ಬರ್ತೀನಿ ಅಂತ ಹೇಳಿ ನಿಮಗೆ ಸಮೃದ್ಧಿ ಜೀವಿತನ ಕೊಡ್ತಿದ್ದಾರೆ. ಈ ಲೋಕದ ಸಮೃದ್ಧಿ ನಿಮಗೆ ಬೇಕಾಗಿದೆ, ಅದಕ್ಕೋಸ್ಕರ ಸೈತಾನ ಸ್ವರ ಕೇಳ್ತೀರಾ. ಪರಲೋಕದ ಸಮೃದ್ಧಿ ಜೀವಿತವನ್ನು ಕೊಡ್ತಿದ್ದಾರೆ, ಯಾರು ಹೋಗ್ತಾ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನಾವು ಕೂಡ ಬೇರೆಯವ್ರ ತರ ಆಗದೇನೆ ನಿಮ್ಮ ಪಾಸ್ಟರ್ಸ್ಗಳು ಚುಚ್ಚಿದಾಗೆ ವಾಕ್ಯ ಕೊಟ್ಟಾಗ ಅಯ್ಯೋನ ಚುಚ್ಚಿದಂತ ವಾಕ್ಯ ಕೊಟ್ಟರು ಅಂತ ಹೇಳ್ಬೇಡಿ. ಅದು ನಿಮಗೆ ಅನ್ವಯ ಆಗೋದ್ರೆ ಬಳಸ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ. ಈಗ ಉದಾಹರಣೆಗೆ ವೈಭಿಚಾರದ ಬಗ್ಗೆ ನಿಮ್ಮ ಸಭಾಪಾಲಕರು ವಾಕ್ಯ ಕೊಡ್ತಾರೆ. ನಮ್ಮ ಸಭೆಯಲ್ಲಿ ವೈಭಿಚಾರಿಗಳಿಲ್ಲ, ನೀವ್ ಯಾಕೆ ವಾಕ್ಯ ಕೊಟ್ಟರೆ ಗಲಾಟೆ ಮಾಡಕ್ ಹೋಗ್ಬೇಡಿ. ಅಲ್ಲಿ ಒಬ್ಬರು ವೈಭಿಚಾರಿ ಇದ್ರು ಕೂಡ ಆ ಆತ್ಮನ ಬದಲಾವಣೆ ಮಾಡೋಕ್ಕೋಸ್ಕರ ಒಬ್ಬರಿಗೋಸ್ಕರ ಕೂಡ ದೇವರು ಮಾತಾಡಿಸ್ತಾರೆ ಗೊತ್ತಾ. ಗೆರಸೇನರ ಸೀಮೆಯಲ್ಲಿ ಆ ದಂಡು ದೇವವನ್ನು ಬಿಡಿಸ್ಬೇಕಾದ್ರೆ ಒಬ್ಬನ ಹತ್ರನೇ ಸ್ವಾಮಿ ಹೋಗಿರೋದು. ಅಷ್ಟು ದೂರ ಆ ಒಂದು ನದಿಯನ್ನ ದಾಟಿ ಹೋದ್ರು ಅವ್ರ ಪ್ರೇರೆ. ಯಾಕೆ ಆ ಸಮುದ್ರವನ್ನು ದಾಟಿ ಯಾಕೆ ಹೋದ್ರು? ಒಬ್ಬನಿಗೋಸ್ಕರ ಹೋದ್ರಲ್ಲ. ಹಾಗೇನೆ ಇಡೀ ಸಭೆ ದೊಡ್ಡ ಸಭೆನಾಗಿರೋದು, ಆದ್ರೆ ಒಬ್ಬನಿಗೋಸ್ಕರ ವಾಕ್ಯ ಕೊಡೋದ ಪರಿಸ್ಥಿತಿ ಬಂದಾಗಲೂ ಕೂಡ ವ್ಯಭಿಚಾರಿಗಳು ಯಾರಿಲ್ಲ, ಯಾಕೆ ಕೊಟ್ರಿ ವಾಕ್ಯ? ನನ್ನನ್ನ ಕೇಳ್ತಾ ಇದ್ರು ಪ್ರೇರೆ. ಲಂಚ ತಗೊಳ್ಳೋರು ಯಾರಿಲ್ಲ, ಯಾಕೆ ಕೊಟ್ರಿ ವಾಕ್ಯ? ಇಲ್ಲ ಆತರ ಹೇಳಕ್ ಹೋಗ್ಬೇಡಿ. ಒಬ್ಬ ವ್ಯಕ್ತಿಗೋಸ್ಕರ ನಾವು ಅವತ್ತು ವಚನ ಸಿಗ್ಬೋದು. ಅದು ನಿಮಗೆ ಯಾರಿಗೂ ಅಪ್ಲೈ ಆಗೋದಿಲ್ಲ, ಬೇಡ ಬಿಟ್ಬಿಡಿ. ನಿಮಗೆ ಅಪ್ಲೈ ಆಗುತ್ತಾ ದಯವಿಟ್ಟು ತಗೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ಹಾಗಾದ್ರೆ ಪ್ರಿಯರೇ, ದೇವರ ನಾಮವನ್ನು ಮಹಿಪಡಿಸುವ, ದೇವರ ಹತ್ರ ಹೋಗ್ಬೇಕಿದ್ರೆ ಸತ್ಯ ಬೋಧನೆ ಪ್ರಕಾರ ಹೋಗೋಣ. ಹಾಗೇನೆ ಪಾಸ್ಟರ್ ಹತ್ರ ಹೋಗಿ ಬೇಡ ಅಂತ ಹೇಳಿದಿಲ್ಲ. ಪಾಸ್ಟರ್ ಹೊಗಳು ಬಿಟ್ರಲ್ಲ ಅಂತ ಹೇಳಿ ಪಾಸ್ಟರ್ಗಳಿಗೆ ಜಗಳ ತಂದಾಕೋದು, ಪಾಸ್ಟರ್ಗಳ ಬಗ್ಗೆ ಕಿತಾಪತಿ ಮಾಡೋದು, ಪಾಸ್ಟರ್ಗಳು ಹೊಗಳು ಬಿಟ್ಟರೆ ಪಾಸ್ಟರ್ ಮೆಚ್ಚುವಾಗಿ ರೀತಿಯಲ್ಲಿ ನಡೆಯೋದು, ಇದೆಲ್ಲ ಮಾಡಕ್ ಹೋಗಬೇಡಿ. ದೇವ್ರು ಮೆಚ್ಚುವಾಗಿ ನಡೆದು ದೇವರ ರಾಜ್ಯನ ಮಹಿಪಡಿಸಿ. ಈ ತರ ಇದ್ರೆ ಮಾತ್ರ ನಮಗೆ ದೇವರ ರಾಜ್ಯ ಸಿಗ್ತದೆ ಪ್ರೇರೆ. ಇಲ್ಲಾಂದ್ರೆ ನಾವು ಸೈತಾನ ಹತ್ರ ಹೋಗಿ ನರಕ ಹೋಗ್ತೀವಿ. ಅದಕ್ಕೆ ಈ ಬ್ಯಾಕ್ ಸೈಡ್ ಚಿತ್ರ ನೋಡಿ, ದೇವರ ಹತ್ರ ಕೆಲವೇ ಜನ ಇದ್ದಾರೆ, ಪಾಸ್ಟರ್ ಹತ್ರ ಒಂದು ಅರ್ಧ ಭಾಗ ಜನ ಇದ್ದಾರೆ, ಅದು ಸೈತಾನ ಹತ್ರ ತುಂಬಾ ಜನ ಇದ್ದಾರೆ ಪ್ರೇರೆ. ಆ ತುಂಬಾ ಜನಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ, ದೇವರ ನಾಮನ ಮಹಿಪಡಿಸೋ ಪ್ರೇರೆ. ಆಮೇಲೆ.